ಇವತ್ತಿನ ವಿಡಿಯೋ ಇಷ್ಟು ಬೇಗ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾಲಂದ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಓಹೋ, ಹೀಗೆ ಸಹ GTಯನ್ನು ತ್ರಾಶ್ ಹಿಂಡಿ ಬಿಡ್ಬೋದು ಅಂತ ಗೊತ್ತಿರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಗುಜರಾತ್ ಟೈಟನ್ಸನ್ನು ಓ ಮೈ ಗಾಡ್ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿ ಕಬ್ಬಿನ ರಸ ತೆಗೆದಾಗ ಹಿಂಗೆ ಪೂರ್ತಿ ಎಂತ ಹೇಳೋದು, ಕೊಚ್ಚಿ ಕೊಡವಿದ್ರು ಅಂತ ಹೇಳ್ತಾರಲ್ಲ ಹಾಗೆ ಉಡೀಸ್, ಮಟಶ್, ಡಮಾರ್ ಎಂತೆಂಥ ಪದ ಉಂಟು, ಎಕ್ಸ್ಟ್ರಾ ಪದಗಳು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಉಡೀಸ್, ಡಮಾರ್, ಕಚಕ್ ಇನ್ನೆಂತೆಂದು ಉಂಟು ಎಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 89 ರನ್ ಹೊಡೆದಷ್ಟೇ GT ಈ IPLನ ಲೋವೆಸ್ಟ್ ಟೋಟಲ್. ಇಂಥ ಬ್ಯಾಟಿಂಗ್ ಡಾಮಿನೇಟಿಂಗ್ IPL ಆಗ್ತಾ ಉಂಟು ಈ ವರ್ಷದ್ದು. ಸೊ ಸ್ವಲ್ಪ ಎಂತ ಯುನೀಕ್ ಆಗಿರಲಿ. ಹಾರ್ದಿಕ್ ಪಾಂಡ್ಯ ಅವರಿಂದ ಪ್ರೇರೇಪಣೆಗೊಂಡಿದ್ದಾರ ಅಂತ ಅವರ ಎಕ್ಸ್ ಕ್ಯಾಪ್ಟನ್ ಹೇಳ್ತಾ ಇರ್ತಾರಲ್ಲ, ಇಟ್ಸ್ ಗುಡ್ ಟು ಬಿ ಯುನೀಕ್ ಅಂತ. ಸೊ ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಲೋವೆಸ್ಟ್ ಟೋಟಲ್ 89ಕ್ಕೆ ಆಲ್ ಔಟ್. ಡೆಲ್ಲಿ ನೋಡಿದರೆ 8.5 ಓವರ್ಸಿಗೆ ಟಾರ್ಗೆಟ್ ರೀಚ್ ಆಗಿ ಆಯಿತು. 9ನೇ ಪ್ಲೇಸಲ್ಲಿದ್ದ ಡೆಲ್ಲಿ 7ನೇ ಪ್ಲೇಸಿಗೆ ಅಥವಾ 6ನೇ ಪ್ಲೇಸಿಗೆ ಬಂದಿರ್ಬೋದು, ನಂಗೆ ಗೊತ್ತಿಲ್ಲ. ಅಂದರೆ ಪಾಯಿಂಟ್ಸ್ ಟೇಬಲ್ ಮ್ಯಾಚ್ ಮುಗಿದ ಕೂಡಲೇ ಅದು ತೋರಿಸೋದಿಲ್ಲ, ಸ್ವಲ್ಪ ಟೈಮ್ ಹಿಡಿತದೆ. ನಾವು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ ಬಿ 7th or 6th ಪ್ಲೇಸಿಗೆ ಬಂದಿರ್ಬೋದು. ಎಂಥ ವಿಜಯ ಮಾರೆ, ಡೆಲ್ಲಿ ಅವ್ರು ಸಹ ಅಂದ್ಕೊಂಡಿರಲಿಲ್ಲ. ಮೇ ಬಿ GT ಮತ್ತು ಡೆಲ್ಲಿ ಮಾತಾಡಿಕೊಂಡಿದ್ದ ಅಂತ. ಎಂತ ಮಾತಾಡ್ಕೊಳ್ಳಿ, ಫಿಕ್ಸಿಂಗ್ ಅಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಅರ್ಧ ವೀಡಿಯೋ ಸ್ಟಾಪ್ ಮಾಡಿ ಕಮೆಂಟ್ ಸೆಕ್ಷನ್ ಹಾಕೋದಲ್ಲ ಬ್ರೋ ಫಿಕ್ಸಿಂಗು ಅಂತ. ಎಂತಂದರೆ ನಿನ್ನೆ ವೀಡಿಯೋ ಹಾಕಿದಾಗ 12 ಕಾಲಾಗಿತ್ತು. ನಾವು 11:45ಗೆ ಮುಗ್ದದ್ದು, 12 ಕಾಲ 12:20ಕ್ಕೇನೋ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆಗ ಸುಮಾರು ಜನ ಬ್ರೋ ಬೇಗ ವೀಡಿಯೋ ಹಾಕಬೇಕು, ನಮಗೆ ನಿದ್ದೆ ಬರ್ತದೆ ಹಾಗೆ, ಅಂದರೆ ನನಗೆ ನಿದ್ದೆ ಬರೋದಿಲ್ವಾ ಅಂತ, ಅವ್ರಿಗೆ ಮಾತ್ರ ನಿದ್ದೆ ಬರೋದು ಅಂತ, ನಿದ್ದೆ ಬರ್ತದೆ ಹಾಗೆ ಅಂತ ಕಮೆಂಟ್ ಹಾಕಿದ್ರು. ಸೊ ಈ ರಗಳೇ ಬೇಡ, ಜನಾರ್ದನ್ ಸರ್ ಬಯಸ್ಕೊಳ್ಳೋದು ನಮ್ಗೆ ಇಷ್ಟ ಆಗೋದಿಲ್ಲ ಅಂತ ರಿಷಬ್ ಪಂತ್ ಇವ್ರಿಗೆ ಹೇಳಿರ್ಬೋದು, ಗಿಲ್ಲಿಗೆ. ಪಾಪ ಸುಮ್ಮನೆ ಬಯಸ್ಕೊಳ್ತಾರೆ ಮಾರೆ ಕಮೆಂಟ್ ಸೆಕ್ಷನಲ್ಲಿ ಅಂತ. ಅದಕ್ಕೆ ಗಿಲ್ ಅಂತ ಹೇಳಿದ್ರು ಅಂತಂದರೆ, ಟೆನ್ಷನ್ನೇ ಮಾಡಬೇಡ, ನಾ ಬೇಗ ಆಲ್ಔಟ್ ಆಗ್ತೇನೆ, ನಮ್ಮ ತಂಡ ಪೂರ್ತಿ ಬೇಗ ಆಲ್ಔಟ್ ಆಗ್ತಾರೆ, ನೀವು ಬೇಗ ಚೇಸ್ ಮಾಡಿ. ಸೊ ದ್ಯಾಟ್ ಜನಾರ್ದನ್ ಸರ್ ಅವರ ವಿಡಿಯೋ ಒಂದು 10:45-11 ಗಂಟೆಗೆ ಬಂದು ಬಿಡ್ತದೆ. ಆವಾಗ ಅವರು ಸಹ ಬಯಸ್ಕೊಳ್ಳೋದಿಲ್ಲ, ನಮಗೆ ಸಹ ಬೇಗ ನಿದ್ದೆ ಮಾಡ್ಬೋದು ಅಂತ. ಇವತ್ತು ಹಾಗೆ ಆದದ್ದು. ಡೆಲ್ಲಿದು ಸೂಪರ್ ಬೌಲಿಂಗ್. ಇಶಾಂತ್ ಶರ್ಮಾ ಅವರು ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ ಅವ್ರದ್ದು ಭಯಂಕರ ಬೌಲಿಂಗ್. 2 ಓವರಲ್ಲಿ 2 ವಿಕೆಟ್ ಕಿತ್ತಾಕಿದ್ರು. ಮತ್ತು ಎಂಥದ್ದು ಮೋಹಿತ್ ಕುಮಾರ್ ಅಲ್ಲ, ಎಂಥ ಸಡನ್ನಾಗಿ ಹೆಸರು ನೆನಪೋದು ನನಗೆ, ಮೋಹಿತ್ ಕುಮಾರ್ ಅವರು 3 ವಿಕೆಟ್ ಕಬಳಿಸಿದರು. ಮತ್ತು ಕುಲ್ದೀಪ್ ಯಾದವ್ ಅವರು ಭಯಂಕರ ಕಂಟ್ರೋಲ್, 4 ಓವರಿಗೆ ಕೇವಲ 16 ರನ್ ಮಾತ್ರ ಕೊಟ್ಟದ್ದು, ವಿಕೆಟ್ ಸಿಗಲಿಲ್ಲ, ಬಟ್ ಅವ್ರು ಕಂಟ್ರೋಲ್ ಮಾಡಿದರು. ಖಲೀಲ್ ಅಹಮದ್ ವಿಕೆಟ್ ತೆಗೆದದ್ದು, ಮತ್ತು ಅಕ್ಷರ್ ಪಟೇಲ್ ವಿಕೆಟ್ ತೆಗೆದದ್ದು, ಮತ್ತು ಸ್ಟಂಪ್ಸ್ 1 ಓವರ್ ಸ್ಟಂಪ್ಸು ಓವರ್ ಹಾಕಿ 1 ಓವರಲ್ಲಿ 2 ಸ್ಟಂಪ್ ಔಟ್. ಅವ್ರದ್ದು ಏನು ಸಾಯಿ ಸುದರ್ಶನ್ ಬದಲು ಶಾರುಖ್ ಖಾನ್ ಅವರು ಬಂದರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಸಖತ್ತಾಗಿ ಔಟ್ ಆದರು, ಸಖತ್ತಾಗಿ ಔಟ್ ಆದರು. ಫಸ್ಟ್ ಬಾಲೇ ಡಕ್ಔಟ್, ಭಯಂಕರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದರು ಮಾರೆ. ಡೆಲ್ಲಿದು ಸೂಪರ್ ಆಗಿತ್ತು ಬೌಲಿಂಗ್. ಮತ್ತು ಪಂತ್ ಸೂಪರ್ ಇವತ್ತು, ಹಿ ವಾಸ್ ಅಮೇಝಿಂಗ್ ಬಿಹೈಂಡ್ ದ ಸ್ಟಂಪ್ಸ್. ಕೊನೆಗೆ ಇವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು, ಡೆಲ್ಲಿದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಈಗ ನೋಡಿ ಗುಜರಾತ್ ಹೊಡೆದದೇ 89. ಸೊ ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಹಾಕುವಾಗ ನಿಮ್ಮದು ಟಾರ್ಗೆಟ್ ಅಷ್ಟು ಕಡಿಮೆ ಇರುವಾಗ ಏನು ಮಾಡಬೇಕು, ನಿಮ್ಮದು ಬೆಸ್ಟ್ ಆಫ್ ಬೆಸ್ಟ್ ಬೌಲರ್ಸನ್ನೇ ಇಳಿಸಿ ಬಿಡಬೇಕು ಪವರ್ ಪ್ಲೇಯಲ್ಲಿ. ಅವರನ್ನು ಮತ್ತೆ ಮಿಡ್ಲ್ ಓವರಲ್ಲಿ ಆಡಿಸುವಲ್ಲ, ಮಿಡ್ಲ್ ಓವರ್ ಬರೋಕ್ಕಿಂತ ಮುಂಚೆ ವಿನ್ ಆಗಿ ಆಗಿದೆ ಡೆಲ್ಲಿ. ಸೊ ಮೋಹಿತ್ ಶರ್ಮಾ ಅವರು ಇಳಿಸಲಿಲ್ಲ ಪವರ್ ಪ್ಲೇಯಲ್ಲಿ ಬೌಲಿಂಗು. ಮೋಹಿತ್ ಶರ್ಮಾ ಅವರು ಬಿಟ್ಟಾಕಿ ರಾಶಿದ್ ಖಾನ್ ಅವರನ್ನು ಇಳಿಸ್ಬೋದಿತ್ತು, ರಾಶಿದ್ ಖಾನ್ ಅವರನ್ನು ಸಹ ಇಳಿಸಲಿಲ್ಲ. ಫಸ್ಟ್ 5 ಓವರಿಗೆ ಮ್ಯಾಚ್ ಮುಗ್ದಾಗಿದೆ. ಫಸ್ಟ್ 5 ಓವರಿಗೆ 60+ ಹೊಡೆದ್ರು ಡೆಲ್ಲಿ ಅವರು. ಅದಾದಮೇಲೆ ರಾಶಿದ್ ಖಾನ್ ಅವರು ಬಂದರು. ವಿಕೆಟ್ ಹೋಗ್ತಾ ಇತ್ತು ಡೆಲ್ಲಿದು, ಇಲ್ಲ ಅಂತಲ್ಲ, ರೆಗ್ಯುಲರಾಗಿ ಹೋಗ್ತಾ ಇತ್ತು. ಬಟ್ 4 ವಿಕೆಟಲ್ಲಿ 8.5 ಓವರ್ಸಿಗೆ ಹೊಡೆದಾಕಿದ್ರು. ಮೇ ಬಿ ಇದು IPL ಹಿಸ್ಟ್ರಿಯಲ್ಲಿದು 6ನೇ ಫಾಸ್ಟೆಸ್ಟ್ ಚೇಸಿಂಗ್ ಅಂತ ಅಂದ್ಕೊಳ್ತೇನೆ. ಫಾಸ್ಟೆಸ್ಟ್ ಮುಂಬೈ ಅವರು ಮಾಡಿರೋದು 5.2 ಓವರ್ಸಿಗೆ. 67-68 ಟಾರ್ಗೆಟ್ ಇತ್ತು KKR ಮೇಲೆ, 5.2 ಓವರ್ಸಿಗೆ ಹೊಡೆದಾಕಿದ್ರು. ನಾನೇನು ಅಂದ್ಕೊಂಡೆ, ಸೆಕೆಂಡ್ ಫಾಸ್ಟೆಸ್ಟ್ಗೆ ಟ್ರೈ ಮಾಡ್ಬೋದು ಡೆಲ್ಲಿ ಅಂತ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ರೆಗ್ಯುಲರ್ ಆಗಿ ವಿಕೆಟ್ ಹೋಗ್ತಾ ಇತ್ತಲ್ಲ, ಸೊ ಆದ್ದರಿಂದ ಸ್ವಲ್ಪ ಸ್ಲೋ ಆಯಿತು. ಇಲ್ಲದಿದ್ರೆ ಚಾನ್ಸ್ ಇತ್ತು, ನಾನು ಸೆಕೆಂಡ್ ಫಾಸ್ಟೆಸ್ಟ್ ಚೇಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಅಭಿಷೇಕ್ ಪರೇಲ್ ತುಂಬ ಚೆಂದ ಮಾಡಿ ಆಡಿದರು. ಶಾಯ್ ಹೋಪ್ ಅವರು ಒಳ್ಳೆ ಹೋಪ್ ಕೊಟ್ಟು ಚೆಂದ ಮಾಡಿ ಆಡಿದರು. ಇವರಿಬ್ಬರು ತುಂಬ ಚೆಂದ ಮಾಡಿ ಆಡಿದರು ಬ್ಯಾಟಿಂಗಲ್ಲಿ. ಮತ್ತು ಫ್ರೇಜರ್ ಆ ಹುಡುಗ ಆಸ್ಟ್ರೇಲಿಯನ್ ಪ್ಲೇಯರ್ ಅಲ್ಲ, ಅವನು ಸಹ ಚೆಂದ ಮಾಡಿ ಆಡಿದ. ಓವರಾಲ್ ಅಂದರೆ ಜಾಸ್ತಿ ಮಾತಾಡಲಿಕ್ಕಿಲ್ಲ, ಕಂಪ್ಲೀಟ್ ಡಾಮಿನೇಟಿಂಗ್ ವಿಕ್ಟ್ರಿ. ಇಷ್ಟು ಬೇಗ ಮ್ಯಾಚ್ ಮುಗಿದ್ಮೇಲೆ ಈ ವಿಡಿಯೋನ ಎಳಿಲಿಕ್ಕಾಗ್ತದೆ 9 ನಿಮಿಷ 10 ನಿಮಿಷ ಎಂತ ಮಾತಾಡೋದು ನಾನು ಇಲ್ಲಿ ಪಿಚ್ ಆಗೋದು ಇಷ್ಟು ಡಿಗ್ರಿಯಲ್ಲಿ ಟರ್ನ್ ಆಯ್ತು ಅಂತೆಲ್ಲ ಹೇಳ್ತಾ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಸೊ GT ಈ IPLಲ್ಲಿ ಶೋಚನೀಯ ಸ್ಥಿತಿಯಲ್ಲಿ ಉಂಟು. ಅಂದರೆ
ಒಂದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸೇ ಇಲ್ಲ. ಒಂದು ಗೆದ್ರೆ ಇನ್ನೊಂದು ಸೋಲು, ಹೀಗೆ ಉಂಟು. ಲಾಸ್ಟ್ 2 ವರ್ಷ ಅವ್ರಿಗೇನು ಪರ್ಫಾರ್ಮ್ ಮಾಡಿದ್ರಲ್ಲ ಆ ಪರ್ಫಾರ್ಮೆನ್ಸ್ ಅಂತೂ ಈ ವರ್ಷ ಬರ್ತಾ ಇಲ್ಲ. ಅಗೇನ್ ಶಮಿ ಇಲ್ಲದೆ ಇರೋದು, ಮತ್ತು ಬ್ಯಾಟಿಂಗಲ್ಲಿ ಮೇ ಬಿ ಹಾರ್ದಿಕ್ ಪಾಂಡ್ಯ ಅವರು ಇದ್ದಿದ್ರೆ ಸ್ವಲ್ಪ ಸ್ಟೆಬಿಲಿಟಿ ಇನ್ನೂ ಸಹ ಜಾಸ್ತಿ ಇರ್ತಿತ್ತೇನೋ. ಸಹ ಅವರು ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಲಾಸ್ಟ್ ಇಯರ್ ಪ್ರಚಂಡ ಫಾರ್ಮಲ್ಲಿದ್ದಂಥ ಗಿಲ್ ಈ ವರ್ಷ ನೋ. ಅಂದರೆ ಅವರಿಗೆಲ್ಲ ಅವರ ಸ್ಟ್ಯಾಂಡರ್ಡ್ ಅಂತ ಇರ್ತಲ್ಲ, ಅವರ ಸ್ಟ್ಯಾಂಡರ್ಡಿಗೆ ತುಂಬ ಬಿಲೋ ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಬರ್ತಾ ಉಂಟು. ಈಗ ಏನು ನಾನು ಟ್ವೀಟ್ ಮಾಡಿದೆ, KL ರಾಹುಲ್ ಅವ್ರದ್ದು ಕೂಡ ಅವರ ಸ್ಟ್ಯಾಂಡರ್ಡ್ಗೆ ಬಿಲೋ ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಬರ್ತಾ ಉಂಟು KL ರಾಹುಲ್ ಅವ್ರದ್ದು. ಹಾಗೆ ಗಿಲ್ಲಿದು ಒಂದು ಸ್ಟ್ಯಾಂಡರ್ಡ್ ಅಂತ ಇರ್ತದೆ, ಅದಕ್ಕಿಂತ ತುಂಬ ಕೆಳಗಡೆ ಇದೆ ಈ IPL ಅಲ್ಲಿ ಅವರ ಪರ್ಫಾರ್ಮೆನ್ಸು. T20 ವರ್ಲ್ಡ್ ಕಪ್ ಹತ್ತಿರ ಬರ್ತಾ ಇರೋದ್ರಿಂದ ಜೈಸ್ವಾಲ್ ಗಿಲ್ಲೆಲ್ಲ ಫಾರ್ಮ್ ಕಳ್ಕೊಂಡಿರೋದು ಸ್ವಲ್ಪ ಟೆನ್ಷನ್ನಿನ ಸಂಗತಿ. ಸೊ ಆದಷ್ಟು ಬೇಗ ಫಾರ್ಮಿಗೆ ಬರಲಿ. ನಮ್ಮ ಮೇಲೆ ಎಲ್ಲರೂ ಬರ್ತಾರೆ, ದೊಡ್ಡ ವಿಷಯ ಅಲ್ಲ. RCB ಮೇಲೆ ಎಲ್ಲರೂ ಫಾರ್ಮಿಗೆ ಬರ್ತಾರೆ. RCB ಬಿಟ್ಟು ಬೇರೆ ಟೀಮ್ ಮೇಲೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸು ಫಾರ್ಮಿಗೆ ಬರಲಿ ಅಂತ ಈ ಮೂಲಕ ಕೇಳಿಕೊಳ್ತಾ ಇರೋದು ಅಷ್ಟೇ. ಓ ಮೈ ಗಾಡ್, ಈ ಮ್ಯಾಚಿನ ಬಗ್ಗೆ ಸಹ 6 ನಿಮಿಷ ಮಾತಾಡಿದ್ನ, ಎಂತ ಮಾತಾಡಿದೆ ಅಂತ ನನಗೆ ಅರ್ಥ ಆಗಿಲ್ಲ. ಸರಿ, ಹಾಗಾದ್ರೆ ಬರುವ. ಒಟ್ಟಿನಲ್ಲಿ ನಿಮಗೆ ಇವತ್ತು ಖುಷಿ ಆಗ್ತದೆ ಬೇಗ ವೀಡಿಯೋ ಬಂತಂತ. ನಮಸ್ಕಾರಗಳು.